ಇದು ಒಂದು ಅದ್ಭುತವಾದ ವಿಷುವಲ್. ಇದು ಅಲ್ಲಿ ಏನು ನಡೀತಾ ಇದೆ ಗೊತ್ತಾ, ತಂತಿ ಬೆಳಿಗ್ಗೆ ಕಾಂಪೌಂಡ್ಗೆ ತಂತಿ ನುಲಿದ್ರು. ಇವರು ಯಾರೋ ಕಾಂಪೌಂಡ್ ಕೆಲಸಗಳು ಪಾರ್ಕ್ ನೋಡ್ಕೊಳ್ತಾರಲ್ಲ, ಅವರು ತಂತಿ ತಂದು ಕಾಂಪೌಂಡ್ಗೆ ತಂತಿ ನುಲಿದ್ರು. ಆ ಹಸುಗಳನ್ನು ಸಾಕ್ತಾನಲ್ಲ ಅವಯ್ಯ, ಅವನು ಕಟಿಂಗ್ ಪ್ಲೇಯರ್ ತಂದು ಅದನ್ನೆಲ್ಲ ಕಟ್ ಮಾಡಿ ಬಿಸಾಕ್ತಾ ಇದ್ದಾನೆ. ಕಟಿಂಗ್ ಪ್ಲೇಯರ್ ತಂದು ಅದು ಕಾಂಪೌಂಡ್ಗೆ ಬೇಲಿ ಇದಾಕಿದಾರಲ್ಲ, ಏನೋ ತಂತಿ ನುಲಿದಿದ್ದಾರಲ್ಲ, ಆ ತಂತಿಗಳನ್ನೆಲ್ಲ ಕಟ್ ಮಾಡಾಕ್ತಾ ಇದ್ದಾನೆ ಅವನು. ತಂತಿಗಳನ್ನೆಲ್ಲ ಕಟ್ ಮಾಡಿ ಹಸುಗಳು ಒಳಗಡೆ ಬರೋದಕ್ಕೆ ದಾರಿ ಮಾಡ್ತಾ ಇರೋದು. ಕಟಿಂಗ್ ಪ್ಲೇಯರ್ ತಂದು ಕಟ್ ಮಾಡ್ತಾವನೆ ಲೆಕ್ಕ ಹಾಕಿ ಅವನು. ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ, ಯೋಚನೆ ಮಾಡಿ. ಎತ್ತರಿಗೋಗಿ ಕವರ್ ಮಾಡ್ತೀನಿ ಸಾಧ್ಯ ಆದರೆ. ಆ್ಯಕ್ಚುಲಿ ಅವನು ಎಚ್ಚೆತ್ಕೊಂಡವನು. ಎಚ್ಚೆತ್ಕೊಂಡು ಆ ಕಡೆಗೆ ಹೋಗ್ತಾ ಇರೋದು. ಅಂದರೆ ಏನು ಹೇಳೋದು, ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಅವ್ನಿಗೆ ಗೊತ್ತಾಗಿದೆ ಅಂತ ಬಹುಶಃ. ನಡನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ, ಸ್ಟಿಲ್ ಹೋಗ್ತಾ ಇದ್ದಾನೆ. ಇಲ್ಲಿ ಹಸುಗಳು ಮೇಯಿಸ್ತಾನಲ್ಲ, ಅಲ್ಲಿ ಕರೀತಾನೆ. ಇಲ್ಲಿ ಆ್ಯಕ್ಚುಲಿ ಸಾಯಂಕಾಲದತ್ತೆಲ್ಲ ಬೆಳಗಾನ ಹಸುಗಳು ಇಲ್ಲೇ ಒಳಗೆ ಪಾರ್ಕಲ್ಲೇ ಮೇಯೋದು. ಸೊ ಅವನೇ ಕಟ್ ಮಾಡ್ತಾರೆ. ಇನ್ನೂ ಕ್ಲೀನಾಗಿ ಕಟ್ ಮಾಡ್ತಿದ್ದೆ. ಬಹುಶಃ ನಾನು ಬಂದಲ್ಲ ಅದಕ್ಕೋಸ್ಕರ ಬಿಟ್ಟು ಹೋದ ಅಂತ ಅಂದ್ಕೊಳ್ತೀನಿ. ಅಥವಾ ಕೆಲಸ ಮುಗಿಸಿದ್ರೆ ಏನೋ ಗೊತ್ತಿಲ್ಲ. ನಾನು ಇಡೀ ಕ್ಯಾಮ್ರಾದಲ್ಲಿ ಕವರ್ ಮಾಡ್ತಿದ್ದೋ ಏನೋ ಐಡಿಯಾ ಇಲ್ಲ. ಅವನೇ ಅದು. ಕ್ಲೀನಾಗಿ ಕಟ್ ಮಾಡ್ದ, ಅದು ಕ್ಲೀನಾಗಿ ಕಟ್ ಮಾಡಿ ಬಿಸಾಕ್ದ. ಕವರ್ ಮಾಡ್ತೀನಿ ಹತ್ತಿರಕ್ಕೋಗಿ. ಬೆಳಿಗ್ಗೆ ಎಷ್ಟು ಗಂಟೆ ಗೊತ್ತಾ, ನಾನು ಇಲ್ಲೇ ಅವಾಗ ತಂತಿನಲ್ಲಿ ಇವಾಗ ನಾನು ಇಲ್ಲೇ ಕೂತಿದ್ದೆ ಗುರು. ಇಲ್ಲೇ ಕೂತ್ಕೊಂಡು ನಮ್ಮ ಅಕ್ಕನ ಜೊತೆ ಮಾತಾಡ್ತಾಯಿದ್ದೆ. ಸುಮಾರು 11 ಗಂಟೆ ಇರ್ಬೋದು ಅಪ್ರಾಕ್ಸಿಮೇಟು. ಸುಮಾರು 11 ಗಂಟೆ ಸಮಯದಲ್ಲಿ ಅವನು ತಂತಿನ ನುಲಿದ್ರು ಇಲ್ಲಿಗೆ. 11 ಗಂಟೆ ತಂತಿ ನುಲಿದ್ದು. ಇವನು ಆಲ್ರೆಡಿ ತಂತಿನೆಲ್ಲ ಕಟ್ ಮಾಡ್ದ ಇವಾಗ, ಕಟಿಂಗ್ ಪ್ಲೇಯರ್ ತಂದಿಟ್ಟು. ಹಸುಗಳೆಲ್ಲ ಕ್ಲೀನಾಗಿ ಬರಲಿ ಅಂತ ಮಾಡಿರೋದು ಹಿಂಗೆ. ಇಲ್ಲೇ ತಂತಿಗಳೆಲ್ಲ ಬಿಸಾಡಿ ಅವನೇ ಜೋಬಿಂದ ದುಡ್ಡು ಹಾಕಿ ತಗೊಬಂದು ತಂತಿ ನುಲಿಯೋಕ್ಕಾಗುತ್ತೆ ಕೆಲಸ ಮಾಡೋನು ಇಲ್ಲಿ. ಅದು ಪದೇ ಪದೇ ಬೆಳಿಗ್ಗೆ ಹಾಕಿದಾನೆ, ಇವಾಗ ಆಲ್ರೆಡಿ ಕಿತ್ತು ಬಿಸಾಕಿದ್ರು.